ಪಾವಗಡದ ಹಿರಿಯ ಪತ್ರಕರ್ತರು, ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರ ಸಂಘದ ತಾಲೂಕು ಅಧ್ಯಕ್ಷರಾದಂಥ ರಾಮಂಜಪ್ಪ ಅವ್ರ ಮೇಲೆ ಆದಂಥ ಹಲ್ಲೆಯನ್ನು ಖಂಡಿಸಿ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಇವತ್ತು ತುಮಕೂರಿಗೆ ಬಂದು ಅವರ ಆರೋಗ್ಯವನ್ನು ವಿಚಾರಿಸಿ ಅವ್ರ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದೀವಿ. ಅದ್ರ ಜೊತೆಯಲ್ಲೇ ಇಲ್ಲಿನ ಆರೋಗ್ಯಾಧಿಕಾರಿಗಳನ್ನ ಮತ್ತು ಜಿಲ್ಲಾ SP ಅವರನ್ನು ಕೂಡ ಭೇಟಿ ಮಾಡಿ ತಪ್ಪಿತಸ್ಥರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು ಮತ್ತು ರಾಮಂಜಪ್ಪ ಅವರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ನಾವು ಇವತ್ತು ಪತ್ರಿಕಾ ಸಂಪಾದಕ ಸಂಘದಿಂದ ಒತ್ತಾಯ ಕೂಡ ಲೆಟರ್ ಮಾಡಿ ಕೊಟ್ಟಿದ್ದೀವಿ ಅವರಿಗೆ. ಈ ಸಂದರ್ಭದಲ್ಲಿ ನಮ್ಮ ಕೇರಳ ಸಂಘದ ಹಿರಿಯರಾದಂಥ ಮುನ್ರಾಜಣ್ಣವರು, ಉಮೇಶ್ ಅವರು, ನಮ್ಮ ಚೇತನ್ ಬಾಬು ಅವರು, ಸುಮಾ ಅವರು, ಜೊತೆಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ವಿಶ್ವನಾಥ್ ಅವರು, ಜೊತೆಗೆ ನಮ್ಮ ಮಹಿಳಾ ಪತ್ರಕರ್ತರು ಆದಂಥ ಶುಭಾ ಮೇಡಮ್ ಅವರು ಎಲ್ಲರೂ ಕೂಡ ಮತ್ತು ಇತರರು ಶ್ರೀನಿವಾಸ್ ಅವರು ಮತ್ತು ಅನಿಲ್ ಅವರು ಕೂಡ ನಾವು ಇವತ್ತು ಬಂದು ಇವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದೀವಿ. ಖಂಡಿತವಾಗೂ ಕೂಡ ಪತ್ರಕರ್ತರಿಗೆ ಯಾವುದೇ ರೀತಿ ಭಯ ಭೀತಿ ಇಲ್ಲದಂತೆ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಬೇಕು. ಜೊತೆಗೆ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರು ರಾಮಂಜಪ್ಪ ಅವ್ರ ಪರ ಯಾವುದೇ ಸಂಘ ಸಂಸ್ಥೆಗಳ ಭೇದ ಭಾವ ಇಲ್ಲದೆ ಪ್ರತಿಭಟನೆಯಲ್ಲಿ ಕೈ ಜೋಡಿಸಿದ್ದಾರೆ. ಅವರಿಗೆ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರ ಸಂಘದಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜೊತೆಗೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇವರು ಕೂಡ ರಾಮಂಜಪ್ಪ ಅವ್ರ ರಕ್ಷಣೆಗೆ ನಿಂತಿರೋದು ತುಂಬ ಸಂತೋಷ. ಮುಂದಿನ ದಿನಗಳಲ್ಲಿ ಯಾವುದೇ ಪತ್ರಕರ್ತನಿಗೆ ಯಾವುದೇ ತೊಂದರೆ ಆದರೂ ಕೂಡ ಅವರೆಲ್ಲರೂ ಕೂಡ ದಿಟ್ಟತನದಿಂದ ಎದುರಿಸುವಂಥ ಕೆಲಸ ಮಾಡಿ ಪತ್ರಕರ್ತರನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು, ಪತ್ರಿಕೋದ್ಯಮವನ್ನು ಎತ್ತಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡಿ ನಾನು ಮಾತನಾಡ್ತೇನೆ. ಸಾಕು ಬಿಡಿ.